ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಸೊ ಇವತ್ತು ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ಇವತ್ತು ಬಂದುಬಿಟ್ಟು ಕ್ರಾಬಿಯಲ್ಲೇ ಜಾಗಗಳನ್ನ ನೋಡೋಣ ಅಂತ ಅಂದ್ಕೊಂಡ್ವಿ. ಸೊ ಈಗ ರೆಡಿಯಾಗಿ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ನಾವು ಹೊರಟ್ವಿ. ದಿನ 7-11 ತಿಂದು ಬೋರ್ ಆಗಿತ್ತು. ಸೊ ಇವತ್ತೊಂದು ಯಾವುದಾದ್ರೂ ಇಂಡಿಯನ್ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ನಾವು ಹೋಗ್ತಾ ಇದ್ವಿ. ಹಂಗೆ ಹೋಗ್ತಾ ಸ್ವಲ್ಪ ರೂಟೆಲ್ಲ ಮಿಸ್ ಆಯಿತು, ಬಟ್ ಹಂಗೆ ಫನ್ ಮಾಡಿಕೊಂಡು ನಾನು ಮತ್ತು ನನ್ನ ಫ್ರೆಂಡು ರೆಸ್ಟೋರೆಂಟ್ನ ಹುಡ್ಕೊಂಡು ಹೋದ್ವಿ. ಸೊ ನಾವು ಹೋಗ್ತಿದ್ದಂಗೆ ಫೈನಲ್ ಆಗಿ ನಮಗೊಂದು ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತು. ಅಲ್ಲಿ ಕನ್ನಡ, ತಮಿಳ್, ಹಿಂದಿ ಎಲ್ಲ ಲ್ಯಾಂಗ್ವೇಜಲ್ಲೂ ಬರೆದಿದ್ರು. ಸೊ ಡೆಫಿನೆಟಾಗಿ ಇಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಸಿಗುತ್ತೆ ಅಂತ ಹೋದ್ವಿ. ಬಟ್ ಅದೇ ಥರ ನಾವು ಅಂದ್ಕೊಂಡಂಗೆ ದೋಸೆ ಎಲ್ಲ ಸಿಕ್ತು. ಲಿಟ್ರಲಿ ದೋಸೆ ಅಂತೂ ಸಿಕ್ಕಾಬಡೆ ಅಮೇಝಿಂಗ್ ಆಗಿತ್ತು. ನಮ್ಮೂರಲ್ಲಿ ಕೂಡ ಅಷ್ಟು ಚೆನ್ನಾಗಿ ನಾನು ತಿಂದಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಅಲ್ಲಿ ದೋಸೆ. ಆ್ಯಂಡ್ ಅದಾದಮೇಲೆ ನಾವು ಅಲ್ಲಿ ತಿಂದುಬಿಟ್ಟು ಇವಾಗ ಒಂದು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೆನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಜಾಸ್ತಿ ಓಡಾಡಿದ್ದು ಆ್ಯಂಡ್ ರಾಕ್ ಕ್ಲೈಂಬಿಂಗ್ ಎಲ್ಲ ಮಾಡಿದ್ದು, ಬಾಡಿ ಪೇಯ್ನು ಸಿಕ್ಕಾಪಟ್ಟೆ ಇತ್ತು. ಸೊ ಇವತ್ತೆಲ್ಲೂ ನಾವು ಕ್ರಾಬಿ ಬಿಟ್ಟು ಆಚೆ ಹೋಗಲಿಲ್ಲ. ಕ್ರಾಬಿ ಒಳಗಡೆ ಸುತ್ತಾಡೋಣ, ಇರೋ ಬರೋ ಟೆಂಪಲ್ಸ್ನೆಲ್ಲ ನೋಡೋಣ ಅಂತ ಅಂದ್ಕೊಂಡ್ವಿ. ಇನ್ನು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ ಅಂತ. ಸೊ ಇದು ಇವಾಗ ನಾವು ಸ್ಟೇ ಮಾಡಿರೋ ಜಾಗದ್ರಿಂದ ಒಂದು 1 hour 1.5 hour ದೂರ ಇದೆ ಈ ಟೆಂಪಲು. ಇಟ್ಸ್ ವೆರಿ ಫೇಮಸ್ ಟೆಂಪಲ್, ಟೈಗರ್ ಕೇವ್ ಟೆಂಪಲ್ ಅಂತ. ಸೊ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಅದು ಜಾಗ. ಆ್ಯಂಡ್ ಹೋಗೋ ವೇ ಬಂದುಬಿಟ್ಟು ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೈಡ್ಸು ಬಂದುಬಿಟ್ಟು ಮೌಂಟೇನ್ಸು, ಟ್ರೀಸು. ಸೊ ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ವಿ. ಸೊ ಎಲ್ಲ ಕಡೆ ಈ ಥರ ಕೋಕೋನಟ್ ಟ್ರೀ ಅಂತೂ ಸಿಕ್ಕಾಪಟ್ಟೆ ಇತ್ತು. ಸೊ ನಾವು ತುಂಬಾ ವೆದರು ಅಷ್ಟೇ ಅಷ್ಟೊಂದು ಬಿಸಿಲಿರಲಿಲ್ಲ, ಇಟ್ ವಾಸ್ ಗುಡ್. ಸೊ ಅದಾದಮೇಲೆ ಆನ್ ದ ವೇ ಹೋಗ್ತಾನೆ ಇದು ಇನ್ನೊಂದು ಬುದ್ಧ ಟೆಂಪಲ್ ಸಿಕ್ತು, ಬಟ್ ಅಲ್ಲೇನೂ ಇರಲಿಲ್ಲ, ಕ್ಲೋಸ್ಡ್ ಆಗಿತ್ತು. ಜಸ್ಟ್ ಲೈಟಾಗಿ ನೋಡಿಕೊಂಡು ತಿರ್ಗಾಲಿಂದ ಹೊರಟ್ವಿ. ಅದಾದಮೇಲೆ ತುಂಬ ಹೊತ್ತು ಟ್ರಾವೆಲ್ ಮಾಡ್ತಾ ಇದ್ವಿ ಅಂತ ಅಲ್ಲಿ ಎಳ್ನೀರು ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಥೈಲ್ಯಾಂಡ್ ಅಂದ್ರೇ ಎಳ್ನೀರು ಫೇಮಸ್ಸು. ಎಳ್ನೀರಂತೂ ಅಷ್ಟು ಸಕ್ಕದಾಗಿತ್ತು. ಸೊ ಎಳ್ನೀರು ಕುಡಿದ್ಬಿಟ್ಟು ಎಳ್ನೀರು ಅಂಗಡಿಯಿಂದ ಒಂದು 5 minutes ಅಲ್ಲಿ ಟೆಂಪಲ್ ಇರೋದು, ಟೈಗರ್ ಕೇವ್ ಟೆಂಪಲ್ಲು. ಸೊ ಇವಾಗ ಅಲ್ಲಿ ಬಂದ್ವಿ. ಈ ಟೆಂಪಲಲ್ಲಿ ಏನಂತಂದರೆ, ಈಗ ನಾವು ಶಾರ್ಟ್ಸು ಅಂಥದ್ದೆಲ್ಲ ಏನು ಹಾಕೋಂಗಿಲ್ಲ, ನೀಸ್ಗಿಂತ ಡೌನೇ ಇರಬೇಕು ನಮ್ಮದು ಡ್ರೆಸ್ಸು. ಇಲ್ಲಾಂತಂದರೆ ಅಲ್ಲಿ ಶಾಲ್ ತೊಗೊಂಡು ನಾವು ಕವರ್ ಮಾಡಿಕೊಂಡು ಒಳಗೆ ಹೋಗ್ಬೇಕಾಗಿರುತ್ತೆ. ಶಾರ್ಟ್ಸ್ ಎಲ್ಲ ಏನೂ ಹಾಕ್ಕೊಳ್ಳೋಂಗಿಲ್ಲ ಗರ್ಲ್ಸು. ಸೊ ಒಳಗೆ ಬಂದರೆ ಇಲ್ಲಿ ವೆರೈಟೀಸ್ ಆಫ್ ಬುದ್ಧ, ಹ್ಯಾಪಿ ಮ್ಯಾನ್ ಆ್ಯಂಡ್ ಎಲ್ಲ ರೀಜನ್ಸ್ದು ರಿಲಿಜಿಯನ್ಸ್ದು ಐಡಲ್ಸ್ ಎಲ್ಲ ಇಟ್ಟಿದ್ರು. ಅದಾದಮೇಲೆ ಹಂಗೆ ಒಳಗಡೆ ಮುಂದೆ ಬಂದರೆ ಇಲ್ಲಿ ಅವ್ರದ್ದೊಂದು ಟೆಂಪಲ್ ಥರ. ಸೊ ಇಲ್ಲಿ ಎಲ್ಲ ಮಾಂಕ್ಸ್ದು ಸ್ಟ್ಯಾಚ್ಯೂಸು ಮತ್ತು ಬುದ್ಧ ಸ್ಟ್ಯಾಚ್ಯೂಸ್ ಇದೆಲ್ಲ ಇಟ್ಟಿದ್ರು. ಅದೇ ಥರನೇ ಅಲ್ಲಿ ಮಾಂಕ್ಸ್ಗಳು ಕೂತ್ಕೊಂಡು ಕ್ಲೀನಿಂಗು, ಪೂಜೆ ವರ್ಕ್ ಅದೇನೇನೋ ಮಾಡ್ತಾಯಿದ್ರು. ಸೊ ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಸೈಲೆಂಟಾಗಿತ್ತು ಆ್ಯಂಡ್ ವೆರಿ ಕ್ಲೀನಾಗಿತ್ತು. ನಮಗೆ ನಿಜವಾಗ್ಲೂ ಏನು ಸೌಂಡ್ ಮಾಡೋಕ್ಕೂ ಕೂಡ ಭಯ ಆಗ್ತಿತ್ತು, ಲೈಕ್ ಬಿಕಾಸ್ ಅಷ್ಟು ಕ್ವಯೆಟ್ ಆಗಿತ್ತು. ಆ್ಯಂಡ್ ಇವರು ಟೈಗರ್ನ ವರ್ಷಿಪ್ ಮಾಡ್ತಾರೆ ಇಲ್ಲಿ. ಸೊ ಇಲ್ಲಿ ಒಂದು ಮೆಟ್ಲು ಥರ ಇತ್ತು, ಆ ಮೆಟ್ಲು ಮೇಲೆ ಎತ್ಕೊಂಡೋದ್ರೆ ಆ ಕೇವ್ ಥರ ಇದೆ ಜಾಗ, ಅಲ್ಲಿ ಟೈಗರ್ನ ಹೂವೆಲ್ಲ ಹಾಕಿ ಇಟ್ಟಿದ್ದಾರೆ. ಹಂಗೆ ಇಲ್ಲಿ ಅದು ಕೇವ್ ಥರ ಬೆಂಡ್ ಮಾಡಿಕೊಂಡು ಮೇಲ್ಗಡೆ ನಡ್ಕೊಂಡು ಹೋದರೆ ಇಲ್ಲಿ ಎಷ್ಟೊಂದು ಥರ ಐಡಲ್ಸ್ ಇಟ್ಟಿದ್ದಾರೆ. ಬುದ್ಧ ಐಡಲ್ಲು, ಎಷ್ಟು ಥರ ವೆರೈಟೀಸ್ ಆಫ್ ಐಡಲ್ಸ್ನ ಇದ್ರೊಳಗಡೆ ಇಟ್ಟಿದ್ರು. ಅದಾದಮೇಲೆ ಅಲ್ಲಿಂದ ವಾಪಸ್ ಇಳಿದು ಬಂದ್ವಿ. ಸೊ ನೋಡಿ ಎಷ್ಟು ಕ್ವಯಟ್ ಆ್ಯಂಡ್ ಸೈಲೆಂಟಾಗಿದೆ ಜಾಗ ಅಂತ. ಪ್ಲೇಸ್ ಮಾತ್ರ ಸಿಕ್ಕಾಪಟ್ಟೆ ಪೀಸ್ಫುಲ್ ಆಗಿತ್ತು. ಯಾರು ಕೂಡ ಅಲ್ಲಿ ಸೌಂಡ್ ಮಾಡ್ತಾ ಇರಲಿಲ್ಲ ಬಂದವರು, ಬಿಕಾಸ್ ಅಷ್ಟು ಒಂದು ಸೈಲೆನ್ಸ್ ಇತ್ತು ಅಲ್ಲಿ. ಆ್ಯಂಡ್ ಹಂಗೆ ಎಲ್ಲ ನೋಡಿಕೊಂಡು ಇವಾಗ ನಾವು ಆಚೆಗಡೆ ನಡ್ಕೊಂಡು ಹೋಗಬೇಕು. ಸೊ ಅಲ್ಲಿ ಈ ಥರ ಅದ್ರ ಬಗ್ಗೆ ಎಲ್ಲ ಬರೆದಿದ್ದಾರೆ. ಇಲ್ಲಿ ಏನು ಬರೆದಿದ್ದಾರೆ ಅಂತಂದರೆ, ಇದು ಫಸ್ಟ್ ಒಂದು ಫಾರೆಸ್ಟ್ ಆಗಿತ್ತು ಆ್ಯಂಡ್ ಟೈಗರ್ ಬಂದುಬಿಟ್ಟು ಇಲ್ಲಿ ಒಳಗಡೆ ಬಂದು ರೆಸ್ಟ್ ಮಾಡ್ತಿದ್ವು. ಸೊ ಅದರಿಂದ ಬಂದಿರೋ ಜನ ಅಲ್ಲಿ ಟೈಗರ್ದು ಸೌಂಡ್ ಕೇಳಿಸ್ಕೊಂಡು ಎದುರ್ಕೊಂಡು ಹೋಗ್ತಿದ್ರು. ದೆನ್ ಮಾಂಕ್ಸ್ ಎಲ್ಲ ಬಂದು, ನನ್ಸ್ ಎಲ್ಲ ಬಂದು ಅಲ್ಲಿ ಸ್ಟೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹೆಂಗಿದು ಟೈಗರ್ ಕೇವ್ ಟೆಂಪಲ್ ಆಯಿತು ಅನ್ನೋದನ್ನೇ ಅಲ್ಲಿ ಬರೆದಿದ್ದಾರೆ. ಸೊ ಅದಾದಮೇಲೆ ನಾವು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಈ ಮಂಕೀಸ್ ಅಂತೂ ತುಂಬ ಫನಿಯಾಗಿತ್ತು. ಎಲ್ಲರಿಗೂ ತುಂಬ ಮಂಕೀಸ್ ಇದೆ ಆ್ಯಂಡ್ ಆ ಮಂಕೀಸ್ಗೆಲ್ಲ ಅವರೇ ಫೀಡ್ ಮಾಡ್ತಾರೆ. ಆ್ಯಕ್ಚುಲಿ ಅಲ್ಲಿ ಮೇನ್ ಟೆಂಪಲ್ ಬಂದುಬಿಟ್ಟು ವಿ ಹ್ಯಾವ್ ಟು ವಾಕ್ ಅದೆಷ್ಟು 1000 steps ಹತ್ಕೊಂಡು ಹೋಗಬೇಕು. ನಮಗಂತೂ ಸೀರಿಯಸ್ ಆಗಿ ಆಗಲ್ಲ ಅಂದ್ವಿ, ಬಿಕಾಸ್ ಆಲ್ರೆಡಿ ಕೈ ಕಾಲೆಲ್ಲ ಸಿಕ್ಕಾಬಡೆ ಪೇನ್ ಇತ್ತು. ಸೊ ಇದನ್ನೆಲ್ಲ ನೋಡಿಕೊಂಡು ಇವಾಗ ನಾವು
ಹೊರಟು ಬಂದ್ವಿ. ಸೊ ಇದು ಇನ್ನೊಂದು ಟೆಂಪಲ್. ಇದು ನಾವು ಸ್ಟೇ ಮಾಡಿರೋ ಜಾಗದಿಂದ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ದೂರದಲ್ಲೇ ಇರೋದು. ಆ್ಯಂಡ್ ಇಲ್ಲಿಗೆ ಬಂದ್ವಿ ನೋಡೋಣ ಅಂತ. ಅಗೇನ್ ಇಲ್ಲಿ ಕೂಡ ಸ್ಟೆಪ್ಸ್ ಇತ್ತು. ನಮ್ಮ ಕೈಲಂತೂ ಸೀರಿಯಸ್ಸಾಗಿ ಹತ್ತಕ್ಕಾಗಲ್ಲ ಅಂತ ಕೆಳಗಡೆಯಿಂದನೇ ವೀಡಿಯೋಗಳು ಫೋಟೋಗಳು ತೊಗೊಂಡು ನಾವು ಹೊರಟ್ಬಿಟ್ವಿ. ಬಿಕಾಸ್ ಫುಲ್ ಬಾಡಿ ಪೇಯ್ನ್ ಹೆವಿಯಾಗಿತ್ತು ಕಾಲೆಲ್ಲ. ಸೊ ನಮ್ಮ ಕೈಲಂತೂ ಆಗಲ್ಲಪ್ಪ ಅಂತ ವಾಪಸ್ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಇವಾಗ ಈವ್ನಿಂಗ್ ನಾವು ಆಚೆ ಹೋಗೋಣ ಅಂತ ಹೊರಟ್ವಿ. ಸೊ ಇದು ಬಂದುಬಿಟ್ಟು ಕ್ರಾಬಿ ಸಿಟಿ. ಸೊ ಇಲ್ಲಿ ಫುಲ್ಲು ಲೆಫ್ಟ್ ಆ್ಯಂಡ್ ರೈಟ್ಸ್ ಬಂದುಬಿಟ್ಟು ಹಾಸ್ಟೆಲ್ಸು, ಕೆಫೇಸು, ಪಬ್ಸು ಆ್ಯಂಡ್ ಸ್ಪಾಸ್ ಎಲ್ಲ ಇರುತ್ತೆ. ಸೊ ನಾವೀಗ ಇಲ್ಲಿ ಬಂದು ಬೀಚ್ ಹತ್ರ ಗಾಡಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಪೀಸ್ಫುಲ್ಲಾಗಿ ಈವ್ನಿಂಗ್ನ ಈ ಥರ ಎಂಜಾಯ್ ಮಾಡ್ತಿದ್ವಿ. ಸನ್ಸೆಟ್ನ ಅಲ್ಲಿ ನೀರಲ್ಲಿ ಆಡೋರೆಲ್ಲ ಆಡ್ತಾಯಿದ್ರು. ಬಟ್ ಮೋಸ್ಟ್ ಆಫ್ ದೆಮ್ ಅಲ್ಲಿ ಸನ್ಸೆಟ್ನೇ ಎಂಜಾಯ್ ಮಾಡ್ತಾಯಿದ್ರು. ತುಂಬ ಪೀಸ್ಫುಲ್ಲಾಗಿತ್ತು ಈವ್ನಿಂಗ್. ನನಗೆ ವೇವ್ ಸೌಂಡ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಬೀಚಲ್ಲಿ ಆ್ಯಕ್ಚುಲಾಗಿ ನೀರಲ್ಲಿ ಆಡೋದಕ್ಕಿಂತ ಜಸ್ಟ್ ಅಲ್ಲಿ ಕೂತ್ಕೊಂಡು ನನಗೆ ವೇವ್ ಸೌಂಡು ಮತ್ತು ವಾಟರು, ಸ್ಕೈ ಇದನ್ನ ಎಂಜಾಯ್ ಮಾಡೋಕ್ಕಂತೂ ತುಂಬಾ ಇಷ್ಟ. ಸೊ ಹಂಗೇ ಕೂತ್ಕೊಂಡು ನಾವು ಮಾತಾಡಿಕೊಂಡು ಒಂದು ವೈಬ್ನ ಎಂಜಾಯ್ ಮಾಡ್ತಾಯಿದ್ವಿ. ಆ ಸೌಂಡ್ನ, ವೆದರ್ನ, ನೇಚರ್ನ ತುಂಬ ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ. ಐ ಹೋಪ್ ಎಲ್ಲರಿಗೂ ಕೂಡ ಬೀಚಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೀರಲ್ಲಿ ಆಡೋದಕ್ಕಾಗಲಿ, ಈ ಥರ ವೇವ್ ಸೌಂಡ್ ಕೇಳೋದಾಗಲಿ. ಸೊ ನಿಮ್ಗೆ ಯಾರಿಗಾದರೂ ಈ ಥರ ವೇವ್ ಸೌಂಡ್ ಕೇಳೋದು ಇಷ್ಟ ಆಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಿಮಗೆ ಬೀಚ್ ಎಷ್ಟು ಜನಕ್ಕೆ ಇಷ್ಟ, ಏನಕ್ಕೆ ಇಷ್ಟ ಅಂತಲೂ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಹೀಗೆ ನಾವು ಸ್ವಲ್ಪ ಸನ್ಸೆಟ್ದು ಫೋಟೋಸ್ನೆಲ್ಲ ತೊಗೊಂಡು ಇವಾಗ ಹಾಗೇ ಡಿನ್ನರ್ ಮಾಡೋಣ ಅಂತ ನಾವು ಹೊರಟ್ವಿ. ಸೊ ನೆನ್ನೆ ಬಂದಿದ್ವಲ್ಲ ನಾವು ಒಂದು ಜಾಗಕ್ಕೆ, ಅಲ್ಲಿ ಫೈರ್ ವರ್ಕ್ಸ್ ಎಲ್ಲ ನಡೀತಾ ಇತ್ತಲ್ಲ. ಸೊ ಅದೇ ಜಾಗಕ್ಕೆ ಇವತ್ತು ನಾವು ಡಿನ್ನರ್ಗೆ ಬಂದಿರೋದು. ಸೊ ಈ ಪ್ಲೇಸ್ ಹೆಸರು ಬಂದುಬಿಟ್ಟು ರೀವ್ ಅಂತ. ನೆನ್ನೆ ನಮಗೆ ತುಂಬ ಇಷ್ಟ ಆಯಿತು. ಸೊ ಇವತ್ತು ನಾವು ಅದೇ ಜಾಗಕ್ಕೆ ಡಿನ್ನರ್ಗೆ ಬಂದಿದ್ದೀವಿ. ಬಟ್ ಅಲ್ಲಿ ಏನಂತಂದರೆ ನಮ್ಗೆ ಈ ಥರ ಔಟ್ಸೈಡ್ ಕೂತ್ಕೊಬೇಕು ಅಂತಂದರೆ ಮಿನಿಮಮ್ ನಾವು ಬಂದುಬಿಟ್ಟು 2000 ಬಾತ್ ಮಾಡಬೇಕು ಅಂತ ಇತ್ತು. ಸೊ ಓಕೆ ಅಂತ ಹೇಳ್ಬಿಟ್ಟು ನಾವು ಇದಕ್ಕೋಸ್ಕರನೇ ಏನಂತಾರೆ ಫೈರ್ಸ್ ವರ್ಕ್ ನೋಡೋದಕ್ಕೋಸ್ಕರನೇ ನಾವು ಅಲ್ಲಿ ಬಂದು ಕೂತ್ಕೊಂಡ್ವಿ. ಸೊ ಸಿಕ್ಕಾಪಟ್ಟೆ ಹೊಟ್ಟೆ ಅಂತೂ ಅಷ್ಟೊತ್ತಿತ್ತು. ಅಷ್ಟೊಂದು ಟೆಂಪಲ್ಸ್ ಎಲ್ಲ ಸುತ್ತಾಡ್ಕೊಂಡು ಬಂದಿದ್ದು. ಸೊ ನಾವು ಬಂದಿದ ತಕ್ಷಣ ಇವಾಗ ಫಸ್ಟು ಪಿಜ್ಜಾ, ಆಮೇಲೆ ನಾನು ಎಲ್ಲೋದ್ರೂ ಥೈಲ್ಯಾಂಡಲ್ಲಿ ಬಂದುಬಿಟ್ಟು ಮ್ಯಾಂಗೋ ಜ್ಯೂಸ್ ಅಂತೂ ತೊಗೊಂಡೆ. ಬಿಕಾಸ್ ನಮ್ಮೂರಲ್ಲಿ ಇವಾಗ ಸೀಸನ್ ಇಲ್ಲ, ಅಲ್ಲಿ ಎನಿ ಟೈಮ್ ಅದು ಸಿಗುತ್ತೆ ಅಂತ ನಾನು ಮ್ಯಾಂಗೋ ಜ್ಯೂಸ್ನೇ ತೊಗೊಂಡೆ. ಸೊ ಮತ್ತು ಪಾಸ್ತಾ ಆರ್ಡ್ರ್ ಮಾಡ್ತೀನಿ. ಪಾಸ್ತಾ ಚೆನ್ನಾಗೇ ಇರಲಿಲ್ಲ ನಿಜವಾಗ್ಲೂ. ಪಿಜ್ಜಾ ಒಂದೇ ಚೆನ್ನಾಗಿದ್ದಿದ್ದು. ಅದಾದಮೇಲೆ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ. ದಟ್ ವಾಸ್ ಓಕೆ, ಬಟ್ ಅದರದ್ದು ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಆಗಲಿಲ್ಲ. ಬಟ್ ಪಿಜ್ಜಾ ಒಂದೇ ತುಂಬ ಚೆನ್ನಾಗಿತ್ತು. ಸೊ ಈಗ ಫೈರ್ ವರ್ಕ್ ಸ್ಟಾರ್ಟ್ ಆಗ್ತಿದೆ. ಸೊ 2 ಟೈಮ್ಸ್ ಅಲ್ಲಿ ನಡೆಯುತ್ತೆ, 7:30 9:30. ಸೊ ಈಗ ಇದು ಬಂದುಬಿಟ್ಟು 7:30 ಶೋ ನಡೀತಾ ಇರೋದು. ತುಂಬ ಚೆನ್ನಾಗಿತ್ತು, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅಲ್ಲಿ ಎಲ್ಲರೂ ಒಂದು ಅಟ್ರ್ಯಾಕ್ಷನ್ ಥರ ಅದು ರೀವ್ ಹೋಟೆಲ್ದು. ಮಕ್ಕಳೆಲ್ಲ ಅಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ವಿ ಈ ಫೈರ್ ವರ್ಕ್ನ. ಅವರು ಅದನ್ನು ಟಚ್ ಮಾಡ್ತಾರೆ, ಅದನ್ನು ಲಿಪ್ಸ್ ಮೇಲೆ ಇಟ್ಕೊತಾರೆ, ಬಾಡಿಗೆ ಟಚ್ ಮಾಡ್ತಾರೆ, ಬಟ್ ಅದು ಬರ್ನೇ ಆಗಲ್ಲ. ಆ್ಯಂಡ್ ಇಟ್ ವಾಸ್ ಲಿಟಲ್ ಸ್ಕೇರಿ, ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ನೈಸ್ ಟು ಲುಕ್. ಅಂದರೆ ವಿಜುವಲಿ ತುಂಬ ಚೆನ್ನಾಗಿತ್ತು ಅದು ನೋಡೋದಕ್ಕೆ. ನೋಡಿ, ಅದು ಬಾಡಿಗೆ ಅವರು ಟಚ್ ಮಾಡಿಸ್ತಾರೆ, ಬಟ್ ಅದೇನೂ ಆಗೋದಿಲ್ಲ ಅವ್ರಿಗೆ. ಸೊ ವಿಜುವಲಿ ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಆದ್ರೂ ಒಂಥರ ಭಯನೂ ಆಗುತ್ತೆ. ಅದು ನನ್ನ ಹತ್ರ ಬೇರೆ ಅವರು ತೊಗೊಂಡ್ಬಂದರು, ಅವಾಗ ಇನ್ನೂ ನಂಗೆ ಭಯ ಆಯಿತು. ಸೊ ನೋಡಿ, ಸಡನ್ನಾಗಿ ನಾನು ಕೂತಿದ್ದೆ, ನನ್ನ ಹತ್ರ ಬಂದುಬಿಟ್ಟು ಹಿಂಗೆ ತಿರುಗ್ಸಕ್ಕೆ ಮಾಡಿದ್ರು. ನಿಜವಾಗ್ಲೂ ನಂಗೆ ತುಂಬ ಭಯ ಆಯಿತು. ಆ ಹೀಟು ಸಿಕ್ಕಾಪಟ್ಟೆ ಇರುತ್ತೆ, ಅವ್ರಿಗೆ ಹೆಂಗೆ ಅದು ಬಿಸಿ ಆಗಲ್ಲ, ಹೀಟ್ ಆಗಲ್ಲ ಅಂತ ನನಗೆ ಗೊತ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು. ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ ಶೋನ. ಸೊ ಎಲ್ಲರೂ ಅಷ್ಟೇ ತಿನ್ನೋದು ಬಿಟ್ಟು ಎಲ್ಲ ಬಿಟ್ಟು ಬರೀ ಇದನ್ನೇ ನೋಡ್ತಾ ಕೂತ್ಕೊಂಡ್ಬಿಟ್ರು ಶೋಸ್, ಆ ಫೈರ್ ಶೋನ. ಆ್ಯಂಡ್ ಅವರು ಫೈರ್ ಶೋ ಮಾಡೋರು ಅಷ್ಟೇ, ಇವರೆಲ್ಲರೂ ತುಂಬಾ ಫ್ರೆಂಡ್ಲಿ. ಎಲ್ಲರ ಹತ್ರನೂ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡ್ತಾಯಿದ್ರು. ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್.
ಅದಾದಮೇಲೆ ಇವಾಗ ನಾವು ತಿರ್ಗಾ ತಿಂತಾಯಿದ್ವಿ ಆ್ಯಂಡ್ ಇವಾಗ ನಾವು ಕೂತಿದ್ದು ಸ್ವಲ್ಪ ಹಿಂದೆ ಇತ್ತು ನಮಗೆ ಜಾಗ. ಈಗ ನಾವು ಮುಂದೆ ಹೋಗಿ ಕೂತ್ಕೊಳ್ಳೋಣ ಅಂತ ನಾವು ಮುಂದೆ ಬಂದು ಕೂತ್ಕೊಂಡ್ವಿ, ಅಲ್ಲಿ ಜಾಗ ಎಂಟಿ ಆಯಿತು ಅಂತ. ಸೊ ಈಗ ನೆಕ್ಸ್ಟ್ 9:30 ಶೋಗೆ ನಾವು ವೆಯ್ಟ್ ಮಾಡ್ತಾಯಿದ್ವಿ, ನಮ್ಗೆ ಅಷ್ಟು ಇಷ್ಟ ಆಯಿತು ಅದು ನೋಡೋದಕ್ಕೆ. ಸೊ ಈಗ 9:30 ಶೋಗೆ ಕೂಡ ಸ್ಟಾರ್ಟ್ ಆಗೋಯಿತು. 9:30 ಟು ಇದು ಆಲ್ಮೋಸ್ಟ್ ಒಂದು 1/2 to 45 ಮಿನಿಟ್ಸ್ ಇದು ನಡೆಯುತ್ತೆ. ಸೊ ಅಗೇನ್ ಇದರಲ್ಲೂ ಅದೇ ಥರನೇ ಫಸ್ಟ್ ಟೈಮ್ ಹೆಂಗೆ ಮಾಡಿದ್ರು ಸೇಮ್ ಥಿಂಗ್, ಫೈರ್ ವರ್ಕ್ಸ್ ನಡೀತಾಯಿತ್ತು. ಈ ಸತಿನೂ ಅಷ್ಟೇ ಸಡನ್ನಾಗಿ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ, ನನ್ನ ಹತ್ರ ಬಂದುಬಿಟ್ರು ಅವರು. ಅದು ತುಂಬ ಹೀಟ್, ನನಗೆ ನಿಜ ಭಯ ಆಗ್ತಿತ್ತು ಎಲ್ಲಿ ಸುಟ್ಕೊಂಡ್ಬಿಡ್ತೀನೋ ಅಂತ. ಅದಾದಮೇಲೆ ಇದು ಫೈನಲ್ ಟಚ್ ಅವ್ರದ್ದು. ಸೊ ಇದು ಎಂಡ್ ಆಯಿತು ಅಂತ. ಈಗ ಆಲ್ಮೋಸ್ಟ್ 9:45 ಹಂಗೆ. ಸೊ ಐ ಹೋಪ್ ಇವತ್ತಿನ ಡೇ ನಮ್ದು ಹಿಂಗೆ ಎಂಡ್ ಆಯಿತು. ಈಗ ನಾವು ರೂಮ್ಗೆ ಹೋಗಿ ವಾಪಸ್ ರೆಸ್ಟ್ ತೊಗೊಂಡು ಮಲ್ಕೊತೀವಿ. ಈಗ ನಾವು ರೂಮ್ಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 11:30-12 ಆಗೋಗಿತ್ತು. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಈ ವ್ಲಾಗ್ ಇಷ್ಟ ಆಗಿದೆ, ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ಕೊತೀನಿ. ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್.